ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಹಶೀಲ್ದಾರ್ ಎಂಎಸ್ ತನ್ಮಯ್ ಕಗ್ಗಳಹುಂದಿ ಸುತ್ತ 144 ಸೆಕ್ಷನ್ ಜಾರಿಗೊಳಿಸಿದ ಬಳಿಕ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಸರ್ಪಗಾವಲಿನಲ್ಲಿ ಸಾಕಾಣೆ ಧರ್ಮನ ಸಹಾಯದಿಂದ ಪಶುವೈದ್ಯ ಡಾಕ್ಟರ್ ವಸೀಂ ಮಿರ್ಜಾ ಸೂಚನೆ ಮೇರೆಗೆ ಶಾರ್ಪ್ ಶೂಟರ್ ಫಾರೆಸ್ಟರ್ ಕುಮಾರ್ ಹುಲಿಗೆ ಡಾಟ್ ಮಾಡಿದ್ದಾರೆ. ಅರವಳಿಕೆಯಿಂದಾಗಿ ನಿತ್ರಾಣಗೊಂಡ ಹುಲಿ ಬಳಿಗೆ ತೆರಳಿದ ಮಧೂರು ವಲಯದ ಅರಣ್ಯ ಸಿಬ್ಬಂದಿ ಬಸವೇಗೌಡರಿಗೆ ಹುಲಿ ಪರಿಚಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಗುಂಡ್ಲುಪೇಟೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೊಬ್ಬ ಸಿಬ್ಬಂದಿ ನಾಗಲಿಂಗನಿಗೂ ಸಣ್ಣಪುಟ್ಟ ಗಾಯಗಳಾಗಿವೆ. ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಕರ್, ತಹಶೀಲ್ದಾರ್ ಎಂಎಸ್ ತನ್ಮಯ್, ಡಿಎಸ್ಪಿ ಸ್ನೇಹರಾಜ್, ಎಸಿಎಫ್ ಕೆ ಸುರೇಶ್, ಏರ್ಫೋ ಪುನೀತ್ ಕುಮಾರ್ ಸೇರಿದಂತೆ ಇತರರು ಸ್ಥಳಕ್ಕಾಗಮಿಸಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಹಶೀಲ್ದಾರ್ ಎಂಎಸ್ ತನ್ಮಯ್ ಕಗ್ಗಳಹುಂದಿ ಸುತ್ತ 144 ಸೆಕ್ಷನ್ ಜಾರಿಗೊಳಿಸಿದ ಬಳಿಕ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಸರ್ಪಗಾವಲಿನಲ್ಲಿ ಸಾಕಾಣೆ ಧರ್ಮನ ಸಹಾಯದಿಂದ ಪಶುವೈದ್ಯ ಡಾಕ್ಟರ್ ವಸೀಂ ಮಿರ್ಜಾ ಸೂಚನೆ ಮೇರೆಗೆ ಶಾರ್ಪ್ ಶೂಟರ್ ಫಾರೆಸ್ಟರ್ ಕುಮಾರ್ ಹುಲಿಗೆ ಡಾಟ್ ಮಾಡಿದ್ದಾರೆ. ಅರವಳಿಕೆಯಿಂದಾಗಿ ನಿತ್ರಾಣಗೊಂಡ ಹುಲಿ ಬಳಿಗೆ ತೆರಳಿದ ಮಧೂರು ವಲಯದ ಅರಣ್ಯ ಸಿಬ್ಬಂದಿ ಬಸವೇಗೌಡರಿಗೆ ಹುಲಿ ಪರಿಚಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಗುಂಡ್ಲುಪೇಟೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೊಬ್ಬ ಸಿಬ್ಬಂದಿ ನಾಗಲಿಂಗನಿಗೂ ಸಣ್ಣಪುಟ್ಟ ಗಾಯಗಳಾಗಿವೆ. ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಕರ್, ತಹಶೀಲ್ದಾರ್ ಎಂಎಸ್ ತನ್ಮಯ್, ಡಿಎಸ್ಪಿ ಸ್ನೇಹರಾಜ್, ಎಸಿಎಫ್ ಕೆ ಸುರೇಶ್, ಏರ್ಫೋ ಪುನೀತ್ ಕುಮಾರ್ ಸೇರಿದಂತೆ ಇತರರು ಸ್ಥಳಕ್ಕಾಗಮಿಸಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಹಶೀಲ್ದಾರ್ ಎಂಎಸ್ ತನ್ಮಯ್ ಕಗ್ಗಳಹುಂದಿ ಸುತ್ತ 144 ಸೆಕ್ಷನ್ ಜಾರಿಗೊಳಿಸಿದ ಬಳಿಕ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಸರ್ಪಗಾವಲಿನಲ್ಲಿ ಸಾಕಾಣೆ ಧರ್ಮನ ಸಹಾಯದಿಂದ ಪಶುವೈದ್ಯ ಡಾಕ್ಟರ್ ವಸೀಂ ಮಿರ್ಜಾ ಸೂಚನೆ ಮೇರೆಗೆ ಶಾರ್ಪ್ ಶೂಟರ್ ಫಾರೆಸ್ಟರ್ ಕುಮಾರ್ ಹುಲಿಗೆ ಡಾಟ್ ಮಾಡಿದ್ದಾರೆ. ಅರವಳಿಕೆಯಿಂದಾಗಿ ನಿತ್ರಾಣಗೊಂಡ ಹುಲಿ ಬಳಿಗೆ ತೆರಳಿದ ಮಧೂರು ವಲಯದ ಅರಣ್ಯ ಸಿಬ್ಬಂದಿ ಬಸವೇಗೌಡರಿಗೆ ಹುಲಿ ಪರಿಚಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಗುಂಡ್ಲುಪೇಟೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೊಬ್ಬ ಸಿಬ್ಬಂದಿ ನಾಗಲಿಂಗನಿಗೂ ಸಣ್ಣಪುಟ್ಟ ಗಾಯಗಳಾಗಿವೆ. ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಕರ್, ತಹಶೀಲ್ದಾರ್ ಎಂಎಸ್ ತನ್ಮಯ್, ಡಿಎಸ್ಪಿ ಸ್ನೇಹರಾಜ್, ಎಸಿಎಫ್ ಕೆ ಸುರೇಶ್, ಏರ್ಫೋ ಪುನೀತ್ ಕುಮಾರ್ ಸೇರಿದಂತೆ ಇತರರು ಸ್ಥಳಕ್ಕಾಗಮಿಸಿದರು. ಕೊಡ್ತಾ ಇಲ್ಲ.